ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇದೀಗ ಮತ್ತೊಂದು ಪ್ರಮುಖ ಅಪ್ಡೇಟ್ ಬಂದಿದೆ. ಕೆಲ ಮಹಿಳೆಯರ ಖಾತೆಗೆ ಹಣ ಜಮಾ ಆಗಿದ್ದರೆ ಇನ್ನು ಕೆಲವು ಫಲಾನುಭವಿಗಳಿಗೆ ಹಿಂದಿನ ಕಂತಿನ ಹಣವೇ ಬಂದಿಲ್ಲ ಎನ್ನುವ ಸಮಸ್ಯೆ ಇದೆ. ಹಾಗಾದರೆ ಎಲ್ಲರಿಗೂ ಹಣ ಯಾವಾಗ ಬರಬಹುದು? 2 ಕಂತುಗಳ ಹಣ ಒಟ್ಟಿಗೆ ಬಂದರೆ 4,000 ರೂಪಾಯಿ ಸಿಗುತ್ತಾ? ಇನ್ನು ಹಣ ಬರದಿರೋರು ಏನು ಮಾಡಬೇಕು? ಬ್ಯಾಂಕ್ ಖಾತೆಯಲ್ಲಿ ಯಾವ ವಿಷಯ ಸರಿಯಾಗಿರಬೇಕು? ಈ ಎಲ್ಲದರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಗೃಹಲಕ್ಷ್ಮಿ ಹಣವನ್ನು ಎಲ್ಲ ಫಲಾನುಭವಿಗಳ ಖಾತೆಗೂ ಒಂದೇ ದಿನದಲ್ಲಿ ಜಮಾ ಮಾಡಲಾಗುತ್ತದೆ ಎನ್ನುವುದಿಲ್ಲ. ಪಾವತಿ ಪ್ರಕ್ರಿಯೆ ಹಂತವಾಗಿ ನಡೆಯಬಹುದು. ಆದ್ದರಿಂದ ಒಬ್ಬರಿಗೆ ಹಣ ಬಂದಿದೆ, ಮತ್ತೊಬ್ಬರಿಗೆ ಬಂದಿಲ್ಲ ಎನ್ನುವುದರಿಂದ ಹಣ ಬರುವುದಿಲ್ಲ ಎಂದು ಅರ್ಥವಲ್ಲ. ಇದೀಗ ಕೆಲವು ಫಲಾನುಭವಿಗಳಿಗೆ ಹಿಂದಿನ ಕಂತುಗಳ ಹಣ ಬಾಕಿ ಇದ್ದರೆ, ಅರ್ಹತೆ ಮತ್ತು ದಾಖಲೆಗಳು ಸರಿಯಾಗಿರುವ ಸಂದರ್ಭದಲ್ಲಿ ಬಾಕಿ ಮೊತ್ತವು ಹಂತವಾಗಿ ಜಮಾ ಆಗುವ ಸಾಧ್ಯತೆ ಇರುತ್ತದೆ. ಇನ್ನು ಬಹಳ ಮುಖ್ಯವಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡೆಯಲು ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು ಸರಿಯಾಗಿರಬೇಕು. ಆಧಾರ್ ಲಿಂಕ್, ಬ್ಯಾಂಕ್ ಖಾತೆಯ ಸೀಡಿಂಗ್ ಮತ್ತು NPCI ಮ್ಯಾಪಿಂಗ್ನಲ್ಲಿ ಸಮಸ್ಯೆ ಇದ್ದರೆ DBT ಮೂಲಕ ಹಣ ಜಮಾ ಆಗುವುದರಲ್ಲಿ ತೊಂದರೆ ಉಂಟಾಗಬಹುದು. ಹಾಗಾಗಿ ಹಣ ಬಂದಿಲ್ಲ ಎನ್ನುವ ಮಹಿಳೆಯರು ಮೊದಲು ನಿಮ್ಮ ಬ್ಯಾಂಕ್ಗೆ ಭೇಟಿ ನೀಡಿ ಆಧಾರ್ ಸೀಡಿಂಗ್ ಮತ್ತು NPCI ಮ್ಯಾಪಿಂಗ್ ಸರಿಯಾಗಿದೆ ಎಂದು ಪರಿಶೀಲಿಸಿಕೊಳ್ಳಿ. ನಿಮ್ಮ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ ತೆಗೆದುಕೊಂಡು ಹೋಗಿ ಖಾತೆಯ ವಿವರಗಳನ್ನು ಪರಿಶೀಲಿಸಿಕೊಳ್ಳುವುದು ಉತ್ತಮ. ಇನ್ನು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಕೆಲವು ಅರ್ಹತಾ ನಿಯಮಗಳ ಬಗ್ಗೆ ಕೂಡ ಮಾಹಿತಿ ಹರಿದಾಡುತ್ತಿದೆ. ಆದಾಯ ತೆರಿಗೆ ಪಾವತಿದಾರರು, ಕೆಲವು ನಿರ್ದಿಷ್ಟ ಆದಾಯ ಮಿತಿಯನ್ನು ಮೀರಿರುವ ಕುಟುಂಬಗಳು ಮತ್ತು ಯೋಜನೆಯ ನಿಯಮಗಳಿಗೆ ಒಳಪಡದ ವರ್ಗದವರಿಗೆ ಹಣ ಸಿಗದೇ ಇರಬಹುದು. ಅದೇ ರೀತಿ ವಾಹನ ಹೊಂದಿರುವ ವಿಚಾರದಲ್ಲೂ ಎಲ್ಲ ವಾಹನಗಳಿಗೂ ಒಂದೇ ನಿಯಮ ಅನ್ವಯಿಸುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ವಾಹನದ ಪ್ರಕಾರ ಮತ್ತು ಸರ್ಕಾರ ನಿಗದಿಪಡಿಸಿರುವ ಅರ್ಹತೆ ನಿಯಮಗಳನ್ನು ಆಧರಿಸುತ್ತದೆ. ಹೀಗಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಬರುವ ಯಾವುದೇ ಒಂದು ಮೆಸೇಜ್ ನೋಡಿ ನಿಮ್ಮ ಹಣ ನಿಲ್ಲುತ್ತದೆ ಎಂದು ಆತಂಕ ಪಡಬೇಡಿ. ನಿಮ್ಮ ಅರ್ಹತೆಯನ್ನು ಅಧಿಕೃತ ದಾಖಲೆಗಳ ಮೂಲಕ ಪರಿಶೀಲಿಸಿಕೊಳ್ಳಿ. ಇನ್ನು ಮುಖ್ಯವಾಗಿ ಹಿಂದಿನ ಕಂತಿನ ಹಣ ಬಾಕಿ ಇರುವ ಫಲಾನುಭವಿಗಳು ತಮ್ಮ ಅರ್ಜಿ ಸ್ಥಿತಿ ಮತ್ತು ಬ್ಯಾಂಕ್ ವಿವರಗಳನ್ನು ಪರಿಶೀಲಿಸಿಕೊಳ್ಳಬೇಕು. ಕೆಲವರಿಗೆ 2 ಕಂತುಗಳ ಹಣ ಬಾಕಿ ಇದ್ದರೆ ಅರ್ಹತೆ ಮುಂದುವರಿಯುವ ಸಂದರ್ಭದಲ್ಲಿ ಒಟ್ಟು ಬಾಕಿ ಮೊತ್ತವು ಹಂತವಾಗಿ ಜಮಾ ಆಗುವ ಸಾಧ್ಯತೆ ಇರುತ್ತದೆ. ಆದರೆ ಯಾವ ದಿನ, ಯಾವ ಜಿಲ್ಲೆಗೆ ಹಣ ಬರುತ್ತದೆ, ನಿಖರವಾಗಿ ಯಾವ ಸಮಯಕ್ಕೆ ಖಾತೆಗೆ ಜಮಾ ಆಗುತ್ತದೆ ಎನ್ನುವುದು ಅಧಿಕೃತವಾಗಿ ಪ್ರಕಟಿಸಿದ ಮಾಹಿತಿ ಆಧಾರದಲ್ಲಿ ಖಚಿತಪಡಿಸಿಕೊಳ್ಳಬೇಕು. ಸ್ನೇಹಿತರೆ, ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಹಣ ಬಂದಿದೆಯಾ ಅಥವಾ ಇನ್ನೂ ಹಣ ಬಾಕಿ ಇದೆಯಾ? ಕಮೆಂಟ್ನಲ್ಲಿ ನಿಮ್ಮ ಜಿಲ್ಲೆ ಮತ್ತು ಎಷ್ಟು ಕಂತಿನ ಹಣ ಬಾಕಿ ಇದೆ ಎನ್ನುವುದನ್ನು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.